ಪ್ರಕೃತಿಯ ಬ್ಯೂಟಿ ಸ್ಪಾಟ್ ಅಂತ ಅಂದ್ರೆ ಅದು ಚಂದ್ರದ್ರೋಣ ಪರ್ವತ ಸಾಲು. ಈ ಗಿರಿ ಪ್ರಾರಂಭ ಆಗೋ ಜಾಗ ಒಂದು ಕಾಲದಲ್ಲಿ ನವಿಲು ಧಾಮ ಆಗಿತ್ತಂತೆ. ಆದ್ರೆ ಈಗ ಅಲ್ಲೇ ನವಿಲುಗಳಿಗೆ ಸಂಕಷ್ಟ ಎದುರಾಗಿದೆ. ಅದಕ್ಕೆ ಕಾರಣ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಚಂದ್ರದ್ರೋಣ ಪರ್ವತಕ್ಕೆ ಪ್ರವಾಸಿಗರ ದಂಡು. ಪ್ರಾಣಿ ಪಕ್ಷಿ ಸಂಕುಲದ ಮೇಲೆ ದುಷ್ಪರಿಣಾಮ. ಕಾಫಿನಾಡಿನ ರಮಣೀಯ ಸ್ಥಳ, ಭೂಲೋಕದ ಸ್ವರ್ಗ ಅಂತಾನೆ ಕರೆಸಿಕೊಳ್ಳೋ ಈ ಚಂದ್ರದ್ರೋಣ ಪರ್ವತ ಇದು ಧಾರ್ಮಿಕ ನಂಬಿಕೆಯ ಸ್ಥಳವೂ ಹೌದು. ಇಲ್ಲಿಗೆ ನಿತ್ಯವೂ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಬರುವ ಪ್ರವಾಸಿಗರೆಲ್ಲ ಸ್ವಂತ ವಾಹನ, ಪ್ಯಾಕೇಜ್ ಟೂರ್, ಖಾಸಗಿ ವಾಹನಗಳನ್ನ ಬಾಡಿಗೆ ಪಡೆದೇ ಬರ್ತಾರೆ. ಆದ್ರೆ ಚಂದ್ರದ್ರೋಣ ಪರ್ವತಕ್ಕೆ ಹೆಚ್ಚಾಗಿ ಪ್ರವಾಸಿಗರು ಬರ್ತಿರೋದೇ ಈಗ ಸಮಸ್ಯೆಯಾಗಿದೆ. ಇಲ್ಲಿನ ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ವಾಹನಗಳ ದಟ್ಟಣೆ, ಭಾರೀ ಶಬ್ದ, ಹಾರ್ನ್ನಿಂದಾಗಿ ಅಲ್ಲಿರುವ ನವಿಲುಗಳಿಗೆ ತೊಂದರೆಯಾಗ್ತಿದ್ಯಂತೆ. ಈಗ ಐಡಿಪೀಠ, ಮುಳ್ಳಯ್ಯನಗಿರಿ ರಸ್ತೆಯಲ್ಲಿರೋ NMDCಯಲ್ಲಿ ತೊಂದರೆ ಉಂಟಾಗ್ತಿದ್ಯಂತೆ. ಚಿಕ್ಕಮಗಳೂರಿಂದ 7 ಕಿಲೋಮೀಟರ್ದಲ್ಲಿ ಏನಿದೆ ಈಗ NMDC ಅಂತಾರೆ, ಅದನ್ನೇ ಹಿಂದೆ ಹೆಚ್ಚು ಕಮ್ಮಿ ಒಂದು 40-50 ವರ್ಷದಿಂದ ನವಿಲುಗಳು ವಾಸ ಮಾಡೋ ಸ್ಥಳ. ಆ ಚೆಕ್ ಪೋಸ್ಟ್ ಸಮೀಪದಲ್ಲೇ ಹೆಚ್ಚು ನವಿಲುಗಳು ವಾಸ ಮಾಡೋ ಸ್ಥಳ. ಜನ ದಟ್ಟಣೆಯಿಂದಲೂ ಆಗಿದೆ, ಮತ್ತೆ ವಾಹನಗಳ ದಟ್ಟಣೆಯಿಂದ ಪ್ರಾಣಿಗಳು ಪಕ್ಷಿಗಳಿಗೆ ತುಂಬಾ ಅದು ಶಬ್ದ ಮಾಲಿನ್ಯದಿಂದ ರಸ್ತೆಗೆ ಬರೋದಿಲ್ಲ. ಯಾಕೆ ರಸ್ತೆ ಅತಿ ವೇಗ ವಾಹನಗಳು ಚಲಾಯಿಸ್ತಾರೆ, ಶಬ್ದ ಮಾಲಿನ್ಯ ಇದಕ್ಕೆ ಅವಂತ ಹೆದರ್ತಾ ಇದ್ದಾವೆ. ಹಾಗಾಗಿ ಅವು ಸ್ಥಳ ಪಲ್ಲಟನೆ ಮಾಡುತ್ತವೆ. ಹಾಗಾಗಿ ಆ ಪ್ರಾಣಿ ನಮ್ಗೆ ಎಷ್ಟು ಮನುಷ್ಯನಿಗೆ ಸ್ವತಂತ್ರ ಇದೆಯೋ ಪ್ರಾಣಿ ಪಕ್ಷಿಗಳಿಗೂ ನಾವು ಸ್ವತಂತ್ರ ಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿವ್ಯಕ್ತಿ. ಕೈಮಾರದಿಂದ ಮುಂದೆ ಇರೋದು ಅದು ಯಾವಾಗಲೂ ಅದೊಂದು ಜನದಟ್ಟಣೆ ಪ್ಲೇಸ್, ಮತ್ತೆ ತಿರುವು ಹೆಚ್ಚು ಕೂಡಿದೆ. ಈ ತಿರುವು ಕೂಡಿದ ಜಾಗದಲ್ಲಿ ಶಬ್ದ ಮಾಲಿನ್ಯ ಮಾಡಬಾರ್ದು. ಯಾಕೆಂದ್ರೆ ನಮ್ಮ ಸೌಕರ್ಯಕ್ಕೋಸ್ಕರ, ನಮ್ಮ ಎಚ್ಚರಿಕೆಗೋಸ್ಕರ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬಾರ್ದು ಅಂತ ನಾವ್ ಹೇಳ್ತಾ ಇರೋದು. ಇನ್ನು ಚಂದ್ರದ್ರೋಣ ಪರ್ವತ ಚೆಕ್ ಪೋಸ್ಟ್ ಬಳಿ ಸಾಲು ವಾಹನಗಳು ನಿಲ್ಲುತ್ತಿದೆ. ಕತ್ತಲಾಗುವವರೆಗೆ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಚಂದ್ರದ್ರೋಣ ಪರ್ವತದಲ್ಲಿ ಶಬ್ದ ಮಾಲಿನ್ಯವೇ ಹೆಚ್ಚಾಗಿದೆ. ಇದರಿಂದ ರಸ್ತೆ ಪಕ್ಕ, ಕಾಫಿ ತೋಟಗಳ ಸಮೀಪ ಮುಂಜಾನೆ ಸಂಜೆ ಕಾಣೋ ನವಿಲುಗಳು ಬರ್ತಿಲ್ವಂತೆ. ಒಂದು ಕಾಲದಲ್ಲಿ ನವಿಲುಧಾಮ ಅನ್ನೋ ಹೆಸರಿನಿಂದಲೇ ಕರೆಸಿಕೊಳ್ತಿದ್ದ ಸ್ಥಳದಲ್ಲಿ ಈಗ ಅವುಗಳ ಉಳಿವಿನ ಪ್ರಶ್ನೆ ಎದುರಾಗಿದೆ. ಈ ಶಬ್ದ ಮಾಲಿನ್ಯಕ್ಕೆ ರೋಡಿಂದ ಹಿಂದಕ್ಕೆ ಉಳ್ಕೊಳ್ತವೆ. ಅಲ್ಲಿ ಸ್ವಲ್ಪ ನವಿಲು ಗುಡ್ಡ ಅಂತಾನೆ ಹೆಸರು. ಆ ನವಿಲು ಗುಡ್ಡದಲ್ಲಿ ಸೇರಂತ ಸ್ಥಳ. ಈ ವಾಹನ ಮಾಲಿನ್ಯ, ಶಬ್ದ ಮಾಲಿನ್ಯ ಇವೆಲ್ಲ ನೋಡಿ ಅವು ರಸ್ತೆ ಪಕ್ಕಕ್ಕೆ ಬರಕ್ಕೆ, ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ವಾಹನ ಸಂಚಾರ ಆದ್ರೆ ಸಂಜೆ 6:30 ತನಕ ವಾಹನ ಸಂಚಾರ ಇರುತ್ತೆ. ಈ ವಾಹನ ಸಂಚಾರದಲ್ಲಿ ವಾಹನದ ವೇಗನೂ ಜಾಸ್ತಿ ಇರುತ್ತೆ, ಜೊತೆಗೆ ಶಬ್ದ ಮಾಲಿನ್ಯ ಇರುತ್ತೆ, ಮತ್ತೆ ಪರಿಸರ ಮಾಲಿನ್ಯ ಇರುತ್ತೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಅಲ್ಲಿರುವಂತ ಕೆಂದಳಿಲ್ ಇರ್ಬೋದು, ನವಿಲು ಇರ್ಬೋದು, ಮೊಲ ಇರ್ಬೋದು, ಕಾಡು ಕುರಿಗಳು ಇರ್ಬೋದು, ಈ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಂದು ರೀತಿ ನಮ್ಮ ಮಾನವನ ಒಂದಕ್ಕೆ ತೆಕ್ಕೆಗೆ ಇದಾಗಿ ಅವಕ್ಕೂ ಸಹ ಸ್ವಲ್ಪ ಒಂದು ಸ್ವತಂತ್ರ ಇಲ್ದಂಗೆ ಆ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇರ್ತೀವಿ. ಚಿಂಚನಗಿರಿ, ನೆಲಮಂಗಲ ಅಂತ ಹೇಳ್ತಿದ್ವಿ. ಅದೇನು ನವಿಲು ಗುಡ್ಡ, ನವಿಲು ಇದ್ದಲ್ಲ, ಅದೇ ತರ ಇದು ಕಲ್ಲು ಪಟ್ರೆ. ಆ ಕಲ್ಲು ಪಟ್ರೆ ಇರೋದ್ರಿಂದ ತುಂಬಾ ನವಿಲು ವಾಸ ಮಾಡಕ್ಕೆ, ಮೊಟ್ಟೆ ಗಿಡಕ್ಕೆ, ಅದಕ್ಕೆ ಮರಿಗಳಿಗೆ ಮತ್ತೆ ತುಂಬಾ ಚೆನ್ನಾಗಿ ಅನುಕೂಲವಾದ ವಾತಾವರಣ ಇದೆ. ಮತ್ತೆ ಪರಿಸರವಾಗಿ ಒಂದು ಅದಕ್ಕೆ ಸೂಕ್ತವಾದ ಸ್ಥಳ ಅಂತ ಅನ್ಸುತ್ತೆ ಅದು. ಈ ಪ್ರವಾಸಿಗರಿಂದ ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ಉಂಟಾಗ್ತಿರೋ ದುಷ್ಪರಿಣಾಮಗಳ ಬಗ್ಗೆ ಅರಣ್ಯ ಇಲಾಖೆ ಯೋಚಿಸಬೇಕಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಚಂದ್ರದ್ರೋಣ ಪರ್ವತಕ್ಕೆ ಹೋಗುವ ಜನರು ಕೂಡ ಈ ಸೂಕ್ಷ್ಮವನ್ನ ಅರಿತುಕೊಳ್ಳಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಪ್ರಕೃತಿಯ ಬ್ಯೂಟಿ ಸ್ಪಾಟ್ ಅಂತ ಅಂದ್ರೆ ಅದು ಚಂದ್ರದ್ರೋಣ ಪರ್ವತ ಸಾಲು. ಈ ಗಿರಿ ಪ್ರಾರಂಭ ಆಗೋ ಜಾಗ ಒಂದು ಕಾಲದಲ್ಲಿ ನವಿಲು ಧಾಮ ಆಗಿತ್ತಂತೆ. ಆದ್ರೆ ಈಗ ಅಲ್ಲೇ ನವಿಲುಗಳಿಗೆ ಸಂಕಷ್ಟ ಎದುರಾಗಿದೆ. ಅದಕ್ಕೆ ಕಾರಣ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಚಂದ್ರದ್ರೋಣ ಪರ್ವತಕ್ಕೆ ಪ್ರವಾಸಿಗರ ದಂಡು. ಪ್ರಾಣಿ ಪಕ್ಷಿ ಸಂಕುಲದ ಮೇಲೆ ದುಷ್ಪರಿಣಾಮ. ಕಾಫಿನಾಡಿನ ರಮಣೀಯ ಸ್ಥಳ, ಭೂಲೋಕದ ಸ್ವರ್ಗ ಅಂತಾನೆ ಕರೆಸಿಕೊಳ್ಳೋ ಈ ಚಂದ್ರದ್ರೋಣ ಪರ್ವತ ಇದು ಧಾರ್ಮಿಕ ನಂಬಿಕೆಯ ಸ್ಥಳವೂ ಹೌದು. ಇಲ್ಲಿಗೆ ನಿತ್ಯವೂ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಬರುವ ಪ್ರವಾಸಿಗರೆಲ್ಲ ಸ್ವಂತ ವಾಹನ, ಪ್ಯಾಕೇಜ್ ಟೂರ್, ಖಾಸಗಿ ವಾಹನಗಳನ್ನ ಬಾಡಿಗೆ ಪಡೆದೇ ಬರ್ತಾರೆ. ಆದ್ರೆ ಚಂದ್ರದ್ರೋಣ ಪರ್ವತಕ್ಕೆ ಹೆಚ್ಚಾಗಿ ಪ್ರವಾಸಿಗರು ಬರ್ತಿರೋದೇ ಈಗ ಸಮಸ್ಯೆಯಾಗಿದೆ. ಇಲ್ಲಿನ ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ದುಷ್ಪರಿಣಾಮ ಬೀರ್ತಿದೆ.
ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ವಾಹನಗಳ ದಟ್ಟಣೆ, ಭಾರೀ ಶಬ್ದ, ಹಾರ್ನ್ನಿಂದಾಗಿ ಅಲ್ಲಿರುವ ನವಿಲುಗಳಿಗೆ ತೊಂದರೆಯಾಗ್ತಿದ್ಯಂತೆ. ಈಗ ಐಡಿಪೀಠ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿರೋ NMDCಯಲ್ಲಿ ತೊಂದರೆ ಉಂಟಾಗ್ತಿದ್ಯಂತೆ. ಚಿಕ್ಕಮಗಳೂರಿಂದ 7 ಕಿಲೋಮೀಟರ್ದಲ್ಲಿ ಏನಿದೆ ಈಗ NMDC ಅಂತಾರೆ, ಅದನ್ನೇ ಹಿಂದೆ ಹೆಚ್ಚು ಕಮ್ಮಿ ಒಂದು 40-50 ವರ್ಷದಿಂದ ನವಿಲುಗಳು ವಾಸ ಮಾಡೋ ಸ್ಥಳ. ಆ ಚೆಕ್ ಪೋಸ್ಟ್ ಸಮೀಪದಲ್ಲೇ ಹೆಚ್ಚು ನವಿಲುಗಳು ವಾಸ ಮಾಡೋ ಸ್ಥಳ. ಜನ ದಟ್ಟಣೆಯಿಂದಲೂ ಆಗಿದೆ, ಮತ್ತೆ ವಾಹನಗಳ ದಟ್ಟಣೆಯಿಂದ ಪ್ರಾಣಿಗಳು ಪಕ್ಷಿಗಳಿಗೆ ತುಂಬಾ ಅದು ಶಬ್ದ ಮಾಲಿನ್ಯದಿಂದ ರಸ್ತೆಗೆ ಬರೋದಿಲ್ಲ. ಯಾಕೆ ರಸ್ತೆ ಅತಿ ವೇಗ ವಾಹನಗಳು ಚಲಾಯಿಸ್ತಾರೆ, ಶಬ್ದ ಮಾಲಿನ್ಯ ಇದಕ್ಕೆ ಅವಂತ ಹೆದರ್ತಾ ಇದ್ದಾವೆ. ಹಾಗಾಗಿ ಅವು ಸ್ಥಳ ಪಲ್ಲಟನೆ ಮಾಡುತ್ತವೆ. ಹಾಗಾಗಿ ಆ ಪ್ರಾಣಿ ನಮ್ಗೆ ಎಷ್ಟು ಮನುಷ್ಯನಿಗೆ ಸ್ವತಂತ್ರ ಇದೆಯೋ ಪ್ರಾಣಿ ಪಕ್ಷಿಗಳಿಗೂ ನಾವು ಸ್ವತಂತ್ರ ಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿವ್ಯಕ್ತಿ. ಕೈಮರದಿಂದ ಮುಂದೆ ಇರೋದು ಅದು ಯಾವಾಗಲೂ ಅದೊಂದು ಜನದಟ್ಟಣೆ ಪ್ಲೇಸ್, ಮತ್ತೆ ತಿರುವು ಹೆಚ್ಚು ಕೂಡಿದೆ. ಈ ತಿರುವು ಕೂಡಿದ ಜಾಗದಲ್ಲಿ ಶಬ್ದ ಮಾಲಿನ್ಯ ಮಾಡಬಾರ್ದು. ಯಾಕೆಂದ್ರೆ ನಮ್ಮ ಸೌಕರ್ಯಕ್ಕೋಸ್ಕರ, ನಮ್ಮ ಎಚ್ಚರಿಕೆಗೋಸ್ಕರ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬಾರ್ದು ಅಂತ ನಾವ್ ಹೇಳ್ತಾ ಇರೋದು. ಇನ್ನು ಚಂದ್ರದ್ರೋಣ ಪರ್ವತ ಚೆಕ್ ಪೋಸ್ಟ್ ಬಳಿ ಸಾಲು ಸಾಲು ವಾಹನಗಳು ನಿಲ್ಲುತ್ತಿದೆ. ಕತ್ತಲಾಗುವವರೆಗೆ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಚಂದ್ರದ್ರೋಣ ಪರ್ವತದಲ್ಲಿ ಶಬ್ದ ಮಾಲಿನ್ಯವೇ ಹೆಚ್ಚಾಗಿದೆ. ಇದರಿಂದ ರಸ್ತೆ ಪಕ್ಕ, ಕಾಫಿ ತೋಟಗಳ ಸಮೀಪ ಮುಂಜಾನೆ ಸಂಜೆ ಕಾಣೋ ನವಿಲುಗಳು ಬರ್ತಿಲ್ವಂತೆ. ಒಂದು ಕಾಲದಲ್ಲಿ ನವಿಲುಧಾಮ ಅನ್ನೋ ಹೆಸರಿನಿಂದಲೇ ಕರೆಸಿಕೊಳ್ತಿದ್ದ ಸ್ಥಳದಲ್ಲಿ ಈಗ ಅವುಗಳ ಉಳಿವಿನ ಪ್ರಶ್ನೆ ಎದುರಾಗಿದೆ. ಈ ಶಬ್ದ ಮಾಲಿನ್ಯಕ್ಕೆ ರೋಡಿಂದ ಹಿಂದಕ್ಕೆ ಉಳ್ಕೊಳ್ತವೆ. ಅಲ್ಲಿ ಸ್ವಲ್ಪ ನವಿಲು ಗುಡ್ಡ ಅಂತಾನೆ ಹೆಸರು. ಆ ನವಿಲು ಗುಡ್ಡದಲ್ಲಿ ಸೇರಂತ ಸ್ಥಳ. ಈ ವಾಹನ ಮಾಲಿನ್ಯ, ಶಬ್ದ ಮಾಲಿನ್ಯ ಇವೆಲ್ಲ ನೋಡಿ ಅವು ರಸ್ತೆ ಪಕ್ಕಕ್ಕೆ ಬರಕ್ಕೆ, ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ವಾಹನ ಸಂಚಾರ ಆದ್ರೆ ಸಂಜೆ 6:30 ತನಕ ವಾಹನ ಸಂಚಾರ ಇರುತ್ತೆ. ಈ ವಾಹನ ಸಂಚಾರದಲ್ಲಿ ವಾಹನದ ವೇಗನೂ ಜಾಸ್ತಿ ಇರುತ್ತೆ, ಜೊತೆಗೆ ಶಬ್ದ ಮಾಲಿನ್ಯ ಇರುತ್ತೆ, ಮತ್ತೆ ಪರಿಸರ ಮಾಲಿನ್ಯ ಇರುತ್ತೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಅಲ್ಲಿರುವಂತ ಕೆಂದಳಿಲ್ ಇರ್ಬೋದು, ನವಿಲು ಇರ್ಬೋದು, ಮೊಲ ಇರ್ಬೋದು, ಕಾಡು ಕುರಿಗಳು ಇರ್ಬೋದು, ಈ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಂದು ರೀತಿ ನಮ್ಮ ಮಾನವನ ಒಂದಕ್ಕೆ ತೆಕ್ಕೆಗಿದಾಗಿ ಅವಕ್ಕೂ ಸಹ ಸ್ವಲ್ಪ ಒಂದು ಸ್ವತಂತ್ರ ಇಲ್ದಂಗೆ ಆ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇರ್ತೀವಿ. ಚಿಂಚನಗಿರಿ, ನೆಲಮಂಗಲ ಅಂತ ಹೇಳ್ತಿದ್ವಿ. ಅದೇನು ನವಿಲು ಗುಡ್ಡ, ನವಿಲು ಇದ್ದಲ್ಲ, ಅದೇ ತರ ಇದು ಕಲ್ಲು ಪಟ್ರೆ. ಆ ಕಲ್ಲು ಪಟ್ರೆ ಇರೋದ್ರಿಂದ ತುಂಬಾ ನವಿಲು ವಾಸ ಮಾಡಕ್ಕೆ, ಮೊಟ್ಟೆ ಗಿಡಕ್ಕೆ, ಅದಕ್ಕೆ ಮರಿಗಳಿಗೆ ಮತ್ತೆ ತುಂಬಾ ಚೆನ್ನಾಗಿ ಅನುಕೂಲವಾದ ವಾತಾವರಣ ಇದೆ. ಮತ್ತೆ ಪರಿಸರವಾಗಿ ಒಂದು ಅದಕ್ಕೆ ಸೂಕ್ತವಾದ ಸ್ಥಳ ಅಂತ ಅನ್ಸುತ್ತೆ ಅದು. ಈ ಪ್ರವಾಸಿಗರಿಂದ ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ಉಂಟಾಗ್ತಿರೋ ದುಷ್ಪರಿಣಾಮಗಳ ಬಗ್ಗೆ ಅರಣ್ಯ ಇಲಾಖೆ ಯೋಚಿಸಬೇಕಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಚಂದ್ರದ್ರೋಣ ಪರ್ವತಕ್ಕೆ ಹೋಗುವ ಜನರು ಕೂಡ ಈ ಸೂಕ್ಷ್ಮವನ್ನ ಅರಿತುಕೊಳ್ಳಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಪ್ರಕೃತಿಯ ಬ್ಯೂಟಿ ಸ್ಪಾಟ್ ಅಂತ ಅಂದ್ರೆ ಅದು ಚಂದ್ರದ್ರೋಣ ಪರ್ವತ ಸಾಲು. ಈ ಗಿರಿ ಪ್ರಾರಂಭ ಆಗೋ ಜಾಗ ಒಂದು ಕಾಲದಲ್ಲಿ ನವಿಲು ಧಾಮ ಆಗಿತ್ತಂತೆ. ಆದರೆ ಈಗ ಅಲ್ಲೇ ನವಿಲುಗಳಿಗೆ ಸಂಕಷ್ಟ ಎದುರಾಗಿದೆ. ಅದಕ್ಕೆ ಕಾರಣ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಚಂದ್ರದ್ರೋಣ ಪರ್ವತಕ್ಕೆ ಪ್ರವಾಸಿಗರ ದಂಡು, ಪ್ರಾಣಿ ಪಕ್ಷಿ ಸಂಕುಲದ ಮೇಲೆ ದುಷ್ಪರಿಣಾಮ. ಕಾಫಿನಾಡಿನ ರಮಣೀಯ ಸ್ಥಳ, ಭೂಲೋಕದ ಸ್ವರ್ಗ ಅಂತಾನೆ ಕರೆಸಿಕೊಳ್ಳೋ ಈ ಚಂದ್ರದ್ರೋಣ ಪರ್ವತ ಇದು ಧಾರ್ಮಿಕ ನಂಬಿಕೆಯ ಸ್ಥಳವೂ ಹೌದು. ಇಲ್ಲಿಗೆ ನಿತ್ಯವೂ ಸಾವಿರಾರು ಪ್ರವಾಸಿಗರು ಬರ್ತಾರೆ. ಬರುವ ಪ್ರವಾಸಿಗರೆಲ್ಲ ಸ್ವಂತ ವಾಹನ, ಪ್ಯಾಕೇಜ್ ಟೂರ್, ಖಾಸಗಿ ವಾಹನಗಳನ್ನ ಬಾಡಿಗೆ ಪಡೆದೇ ಬರ್ತಾರೆ. ಆದ್ರೆ ಚಂದ್ರದ್ರೋಣ ಪರ್ವತಕ್ಕೆ ಹೆಚ್ಚಾಗಿ ಪ್ರವಾಸಿಗರು ಬರ್ತಿರೋದೇ ಈಗ ಸಮಸ್ಯೆಯಾಗಿದೆ. ಇಲ್ಲಿನ ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ದುಷ್ಪರಿಣಾಮ ಬೀರ್ತಿದೆ. ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ವಾಹನಗಳ ದಟ್ಟಣೆ, ಭಾರೀ ಶಬ್ದ, ಹಾರ್ನ್ನಿಂದಾಗಿ ಅಲ್ಲಿರುವ ನವಿಲುಗಳಿಗೆ ತೊಂದರೆಯಾಗ್ತಿದ್ಯಂತೆ. ಈಗ ಐಡಿಪೀಠ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿರೋ NMDCಯಲ್ಲಿ ತೊಂದರೆ ಉಂಟಾಗ್ತಿದ್ಯಂತೆ. ಚಿಕ್ಕಮಗಳೂರಿಂದ 7 ಕಿಲೋಮೀಟರ್ದಲ್ಲಿ ಏನಿದೆ ಈಗ NMDC ಅಂತಾರೆ, ಅದನ್ನೇ ಹಿಂದೆ ಹೆಚ್ಚು ಕಮ್ಮಿ ಒಂದು 40-50 ವರ್ಷದಿಂದ ನವಿಲುಗಳು ವಾಸ ಮಾಡೋ ಸ್ಥಳ. ಆ ಚೆಕ್ ಪೋಸ್ಟ್ ಸಮೀಪದಲ್ಲೇ ಹೆಚ್ಚು ನವಿಲುಗಳು ವಾಸ ಮಾಡೋ ಸ್ಥಳ. ಜನ ದಟ್ಟಣೆಯಿಂದಲೂ ಆಗಿದೆ, ಮತ್ತೆ ವಾಹನಗಳ ದಟ್ಟಣೆಯಿಂದ ಪ್ರಾಣಿಗಳು ಪಕ್ಷಿಗಳಿಗೆ ತುಂಬಾ ಅದು ಶಬ್ದ ಮಾಲಿನ್ಯದಿಂದ ರಸ್ತೆಗೆ ಬರೋದಿಲ್ಲ. ಯಾಕೆ ರಸ್ತೆ ಅತಿ ವೇಗ ವಾಹನಗಳು ಚಲಾಯಿಸ್ತಾರೆ, ಶಬ್ದ ಮಾಲಿನ್ಯ ಇದಕ್ಕೆ ಅವಂತ ಹೆದರ್ತಾ ಇದ್ದಾವೆ. ಹಾಗಾಗಿ ಅವು ಸ್ಥಳ ಪಲ್ಲಟನೆ ಮಾಡುತ್ತವೆ. ಹಾಗಾಗಿ ಆ ಪ್ರಾಣಿ ನಮ್ಗೆ ಎಷ್ಟು ಮನುಷ್ಯನಿಗೆ ಸ್ವತಂತ್ರ ಇದೆಯೋ ಪ್ರಾಣಿ ಪಕ್ಷಿಗಳಿಗೂ ನಾವು ಸ್ವತಂತ್ರ ಕೊಡ್ಬೇಕು ಅನ್ನೋದು ನನ್ನ ಒಂದು ಅಭಿವ್ಯಕ್ತಿ. ಕೈಮರದಿಂದ ಮುಂದೆ ಇರೋದು ಅದು ಯಾವಾಗಲೂ ಅದೊಂದು ಜನದಟ್ಟಣೆ ಪ್ಲೇಸ್, ಮತ್ತೆ ತಿರುವು ಹೆಚ್ಚು ಕೂಡಿದೆ. ಈ ತಿರುವು ಕೂಡಿದ ಜಾಗದಲ್ಲಿ ಶಬ್ದ ಮಾಲಿನ್ಯ ಮಾಡಬಾರ್ದು. ಯಾಕೆಂದ್ರೆ ನಮ್ಮ ಸೌಕರ್ಯಕ್ಕೋಸ್ಕರ, ನಮ್ಮ ಎಚ್ಚರಿಕೆಗೋಸ್ಕರ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡಬಾರ್ದು ಅಂತ ನಾವ್ ಹೇಳ್ತಾ ಇರೋದು.
ಇನ್ನು ಚಂದ್ರದ್ರೋಣ ಪರ್ವತ ಚೆಕ್ ಪೋಸ್ಟ್ ಬಳಿ ಸಾಲು ಸಾಲು ವಾಹನಗಳು ನಿಲ್ಲುತ್ತಿದೆ. ಕತ್ತಲಾಗುವವರೆಗೆ ಪ್ರವಾಸಿಗರು ಬರ್ತಾರೆ. ಹೀಗಾಗಿ ಚಂದ್ರದ್ರೋಣ ಪರ್ವತದಲ್ಲಿ ಶಬ್ದ ಮಾಲಿನ್ಯವೇ ಹೆಚ್ಚಾಗಿದೆ. ಇದರಿಂದ ರಸ್ತೆ ಪಕ್ಕ, ಕಾಫಿ ತೋಟಗಳ ಸಮೀಪ ಮುಂಜಾನೆ ಸಂಜೆ ಕಾಣೋ ನವಿಲುಗಳು ಬರ್ತಿಲ್ವಂತೆ. ಒಂದು ಕಾಲದಲ್ಲಿ ನವಿಲುಧಾಮ ಅನ್ನೋ ಹೆಸರಿನಿಂದಲೇ ಕರೆಸಿಕೊಳ್ತಿದ್ದ ಸ್ಥಳದಲ್ಲಿ ಈಗ ಅವುಗಳ ಉಳಿವಿನ ಪ್ರಶ್ನೆ ಎದುರಾಗಿದೆ. ಈ ಶಬ್ದ ಮಾಲಿನ್ಯಕ್ಕೆ ರೋಡಿಂದ ಹಿಂದಕ್ಕೆ ಉಳ್ಕೊಳ್ತವೆ. ಅಲ್ಲಿ ಸ್ವಲ್ಪ ನವಿಲು ಗುಡ್ಡ ಅಂತಾನೆ ಹೆಸರು. ಆ ನವಿಲು ಗುಡ್ಡದಲ್ಲಿ ಸೇರಂತ ಸ್ಥಳ. ಈ ವಾಹನ ಮಾಲಿನ್ಯ, ಶಬ್ದ ಮಾಲಿನ್ಯ ಇವೆಲ್ಲ ನೋಡಿ ಅವು ರಸ್ತೆ ಪಕ್ಕಕ್ಕೆ ಬರಕ್ಕೆ, ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ವಾಹನ ಸಂಚಾರ ಆದ್ರೆ ಸಂಜೆ 6:30 ತನಕ ವಾಹನ ಸಂಚಾರ ಇರುತ್ತೆ. ಈ ವಾಹನ ಸಂಚಾರದಲ್ಲಿ ವಾಹನದ ವೇಗನೂ ಜಾಸ್ತಿ ಇರುತ್ತೆ, ಜೊತೆಗೆ ಶಬ್ದ ಮಾಲಿನ್ಯ ಇರುತ್ತೆ, ಮತ್ತೆ ಪರಿಸರ ಮಾಲಿನ್ಯ ಇರುತ್ತೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಅಲ್ಲಿರುವಂತ ಕೆಂದಳಿಲ್ ಇರ್ಬೋದು, ನವಿಲು ಇರ್ಬೋದು, ಮೊಲ ಇರ್ಬೋದು, ಕಾಡು ಕುರಿಗಳು ಇರ್ಬೋದು, ಈ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಂದು ರೀತಿ ನಮ್ಮ ಮಾನವನ ಒಂದಕ್ಕೆ ತೆಕ್ಕೆಗಿದಾಗಿ ಅವಕ್ಕೂ ಸಹ ಸ್ವಲ್ಪ ಒಂದು ಸ್ವತಂತ್ರ ಇಲ್ದಂಗ ಆ ಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇರ್ತೀವಿ. ಚಿಂಚನಗಿರಿ, ನೆಲಮಂಗಲ ಅಂತ ಹೇಳ್ತಿದ್ವಿ. ಅದೇನು ನವಿಲು ಗುಡ್ಡ, ನವಿಲು ಇದ್ದಲ್ಲ, ಅದೇ ತರ ಇದು ಕಲ್ಲು ಪಟ್ರೆ. ಆ ಕಲ್ಲು ಪಟ್ರೆ ಇರೋದ್ರಿಂದ ತುಂಬಾ ನವಿಲು ವಾಸ ಮಾಡಕ್ಕೆ, ಮೊಟ್ಟೆ ಗಿಡಕ್ಕೆ, ಅದಕ್ಕೆ ಮರಿಗಳಿಗೆ ಮತ್ತೆ ತುಂಬಾ ಚೆನ್ನಾಗಿ ಅನುಕೂಲವಾದ ವಾತಾವರಣ ಇದೆ. ಮತ್ತೆ ಪರಿಸರವಾಗಿ ಒಂದು ಅದಕ್ಕೆ ಸೂಕ್ತವಾದ ಸ್ಥಳ ಅಂತ ಅನ್ಸುತ್ತೆ ಅದು. ಈ ಪ್ರವಾಸಿಗರಿಂದ ಪ್ರಾಣಿ ಪಕ್ಷಿ ಸಂಕುಲಗಳ ಮೇಲೆ ಉಂಟಾಗ್ತಿರೋ ದುಷ್ಪರಿಣಾಮಗಳ ಬಗ್ಗೆ ಅರಣ್ಯ ಇಲಾಖೆ ಯೋಚಿಸಬೇಕಿದೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಚಂದ್ರದ್ರೋಣ ಪರ್ವತಕ್ಕೆ ಹೋಗುವ ಜನರು ಕೂಡ ಈ ಸೂಕ್ಷ್ಮವನ್ನ ಅರಿತುಕೊಳ್ಳಬೇಕಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.